ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಪಾದಯಾತ್ರೆಯನ್ನ ಮಾಡಿದ್ದಾರೆ. ಕೆಎಸ್ ಮರು ಅಧಿಸೂಚನೆ ವಿವಿಧ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಆಗ್ರಹಿಸಿ ಪಾದಯಾತ್ರೆಗೆ ಮುಂದಾಗಿದ್ದಾರೆ ಪರೀಕ್ಷಾರ್ಥಿಗಳು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಭ್ರಷ್ಟಾಚಾರ ಮುಕ್ತ ನೇಮಕಾತಿಗಳು ನಡೆಸಬೇಕು ಅಂತ ಹೇಳಿ ಸಂಘಟನೆ ಆ ಮೂಲಕ ಒತ್ತಾಯಿಸಿದೆ. ಧಾರವಾಡದಿಂದ ಬೆಂಗಳೂರುವರೆಗೆ ಈ ಪಾದಯಾತ್ರೆ ಸಾಗುತ್ತಂತೆ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಾದಯಾತ್ರೆ ಪ್ರಾರಂಭವಾಗಿದೆ. ಕೇಸ್ ಮರುಪರೀಕ್ಷೆಯಲ್ಲಿ ಸಾಕಷ್ಟು ಕನ್ನಡ ಭಾಷಾಂತರ ಅಂದ್ರೆ ಇಂಗ್ಲಿಷ್ ಇಂದ ಕನ್ನಡ ಭಾಷಾಂತರ ಮಾಡ್ಬೇಕಾದ್ರೆ ಸಾಕಷ್ಟು ದೋಷ ಇತ್ತು. ಮೊದಲನೇ ಬಾರಿನೂ ಆಗಸ್ಟ್ 27ನೇ ತಾರೀಕು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾಗ ಸುಮಾರು 59 ಕ್ವಶನ್ಸ್ ಮಿಸ್ಟೇಕ್ಸ್ ಇತ್ತು. ಅದ್ರ ಮತ್ತೆ ಮರುಪರೀಕ್ಷೆ ಆಯ್ತು. ಅದಾದ್ಮೇಲೆ ನಾವು ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ. ಇದು ಫ್ರೀಡಂ ಪಾರ್ಕ್ ಅಲ್ಲಿ ಕರವೇ ಮತ್ತೆ ಸ್ಟೂಡೆಂಟ್ ಸಂಘಟನೆಗಳು ತುಂಬಾ ಸಾಕಷ್ಟು ಹೋರಾಟಗಳು ಮಾಡಿದ್ವಿ. ಅಹೋರಾತ್ರಿ ಧರಣಿ ಮಾಡಿದ್ವಿ. ಮತ್ತೆ ಇಲ್ಲಿ ರ್ಯಾಲಿ ಕೂಡ ಮಾಡಿದ್ವಿ. ಸರ್ಕಾರದಲ್ಲಿ ಎಲ್ಲ ಮಿನಿಸ್ಟರ್ಸ್ ಮತ್ತೆ MLAಗಳು ಎಲ್ಲರೂ ಮಾತಾಡಿದ್ರು. ಅಂದ್ರೆ ಕನ್ನಡದವ್ರಿಗೆ ಆಗಿರೋ ಅನ್ಯಾಯದ ಸರಿಪಡಿಸಿ ನಾವು ಮುಂದೆ ಸ್ಟೆಪ್ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಅವರೇ ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ ಬಜೆಟ್ ಸೆಷನ್ ಒಳಗಡೆ. ಆದ್ರೆ ಇಲ್ಲಿವರೆಗೂ KPSC ಅವರು ನಾವು ಕ್ಯಾಟಲ್ ಇದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಒಂದು ಕೇಸ್ ಹಾಕೊಂಡಿದ್ದು ಸ್ಟೂಡೆಂಟ್ಸ್ ಎಲ್ಲ ಸೇರಿ. ಆ ಒಂದು ವರ್ಡಿಕ್ ಬಂದಾದ್ಮೇಲೆ ಸರ್ಕಾರ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಸರ್ಕಾರ ಯಾವುದೇ ರೀತಿ ಇಲ್ಲಿವರೆಗೂ ಡಿಸೈಡ್ ಮಾಡಿಲ್ಲ. ಮತ್ತೆ ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಪಾದಯಾತ್ರೆಯನ್ನ ಮಾಡಿದ್ದಾರೆ. ಕೆಎಸ್ ಮರು ಅಧಿಸೂಚನೆ ವಿವಿಧ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಆಗ್ರಹಿಸಿ ಪಾದಯಾತ್ರೆಗೆ ಮುಂದಾಗಿದ್ದಾರೆ ಪರೀಕ್ಷಾರ್ಥಿಗಳು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಭ್ರಷ್ಟಾಚಾರ ಮುಕ್ತ ನೇಮಕಾತಿಗಳು ನಡೆಸಬೇಕು ಅಂತ ಹೇಳಿ ಸಂಘಟನೆ ಆ ಮೂಲಕ ಒತ್ತಾಯಿಸಿದೆ. ಧಾರವಾಡದಿಂದ ಬೆಂಗಳೂರುವರೆಗೆ ಈ ಪಾದಯಾತ್ರೆ ಸಾಗುತ್ತಂತೆ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಾದಯಾತ್ರೆ ಪ್ರಾರಂಭವಾಗಿದೆ. ಕೇಸ್ ಮರುಪರೀಕ್ಷೆಯಲ್ಲಿ ಸಾಕಷ್ಟು ಕನ್ನಡ ಭಾಷಾಂತರ ಅಂದ್ರೆ ಇಂಗ್ಲಿಷ್ ಇಂದ ಕನ್ನಡ ಭಾಷಾಂತರ ಮಾಡ್ಬೇಕಾದ್ರೆ ಸಾಕಷ್ಟು ದೋಷ ಇತ್ತು. ಮೊದಲನೇ ಬಾರಿನೂ ಆಗಸ್ಟ್ 27ನೇ ತಾರೀಕು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾಗ ಸುಮಾರು 59 ಕ್ವಶನ್ಸ್ ಮಿಸ್ಟೇಕ್ಸ್ ಇತ್ತು. ಅದ್ರ ಮತ್ತೆ ಮರುಪರೀಕ್ಷೆ ಆಯ್ತು. ಅದಾದ್ಮೇಲೆ ನಾವು ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ. ಇದು ಫ್ರೀಡಂ ಪಾರ್ಕ್ ಅಲ್ಲಿ ಕರವೇ ಮತ್ತೆ ಸ್ಟೂಡೆಂಟ್ ಸಂಘಟನೆಗಳು ತುಂಬಾ ಸಾಕಷ್ಟು ಹೋರಾಟಗಳು ಮಾಡಿದ್ವಿ. ಅಹೋರಾತ್ರಿ ಧರಣಿ ಮಾಡಿದ್ವಿ. ಮತ್ತೆ ಇಲ್ಲಿ ರ್ಯಾಲಿ ಕೂಡ ಮಾಡಿದ್ವಿ. ಸರ್ಕಾರದಲ್ಲಿ ಎಲ್ಲ ಮಿನಿಸ್ಟರ್ಸ್ ಮತ್ತೆ MLAಗಳು ಎಲ್ಲರೂ ಮಾತಾಡಿದ್ರು. ಅಂದ್ರೆ ಕನ್ನಡದವ್ರಿಗೆ ಆಗಿರೋ ಅನ್ಯಾಯದ ಸರಿಪಡಿಸಿ ನಾವು ಮುಂದೆ ಸ್ಟೆಪ್ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಅವರೇ ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ ಬಜೆಟ್ ಸೆಷನ್ ಒಳಗಡೆ. ಆದ್ರೆ ಇಲ್ಲಿವರೆಗೂ KPSC ಅವರು ನಾವು ಕ್ಯಾಟಲ್ ಇದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಒಂದು ಕೇಸ್ ಹಾಕೊಂಡಿದ್ದು ಸ್ಟೂಡೆಂಟ್ಸ್ ಎಲ್ಲ ಸೇರಿ. ಆ ಒಂದು ವರ್ಡಿಕ್ ಬಂದಾದ್ಮೇಲೆ ಸರ್ಕಾರ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಸರ್ಕಾರ ಯಾವುದೇ ರೀತಿ ಇಲ್ಲಿವರೆಗೂ ಡಿಸೈಡ್ ಮಾಡಿಲ್ಲ. ಮತ್ತೆ ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಪಾದಯಾತ್ರೆಯನ್ನ ಮಾಡಿದ್ದಾರೆ. ಕೆಎಸ್ ಮರು ಅಧಿಸೂಚನೆ ವಿವಿಧ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಆಗ್ರಹಿಸಿ ಪಾದಯಾತ್ರೆಗೆ ಮುಂದಾಗಿದ್ದಾರೆ ಪರೀಕ್ಷಾರ್ಥಿಗಳು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಭ್ರಷ್ಟಾಚಾರ ಮುಕ್ತ ನೇಮಕಾತಿಗಳು ನಡೆಸಬೇಕು ಅಂತ ಹೇಳಿ ಸಂಘಟನೆ ಆ ಮೂಲಕ ಒತ್ತಾಯಿಸಿದೆ. ಧಾರವಾಡದಿಂದ ಬೆಂಗಳೂರುವರೆಗೆ ಈ ಪಾದಯಾತ್ರೆ ಸಾಗುತ್ತಂತೆ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಾದಯಾತ್ರೆ ಪ್ರಾರಂಭವಾಗಿದೆ. ಕೇಸ್ ಮರುಪರೀಕ್ಷೆಯಲ್ಲಿ ಸಾಕಷ್ಟು ಕನ್ನಡ ಭಾಷಾಂತರ ಅಂದ್ರೆ ಇಂಗ್ಲಿಷ್ ಇಂದ ಕನ್ನಡ ಭಾಷಾಂತರ ಮಾಡ್ಬೇಕಾದ್ರೆ ಸಾಕಷ್ಟು ದೋಷ ಇತ್ತು. ಮೊದಲನೇ ಬಾರಿನೂ ಆಗಸ್ಟ್ 27ನೇ ತಾರೀಕು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾಗ ಸುಮಾರು 59 ಕ್ವಶನ್ಸ್ ಮಿಸ್ಟೇಕ್ಸ್ ಇತ್ತು. ಅದ್ರ ಮತ್ತೆ ಮರುಪರೀಕ್ಷೆ ಆಯ್ತು. ಅದಾದ್ಮೇಲೆ ನಾವು ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ. ಇದು ಫ್ರೀಡಂ ಪಾರ್ಕ್ ಅಲ್ಲಿ ಕರವೇ ಮತ್ತೆ ಸ್ಟೂಡೆಂಟ್ ಸಂಘಟನೆಗಳು ತುಂಬಾ ಸಾಕಷ್ಟು ಹೋರಾಟಗಳು ಮಾಡಿದ್ವಿ. ಅಹೋರಾತ್ರಿ ಧರಣಿ ಮಾಡಿದ್ವಿ. ಮತ್ತೆ ಇಲ್ಲಿ ರ್ಯಾಲಿ ಕೂಡ ಮಾಡಿದ್ವಿ. ಸರ್ಕಾರದಲ್ಲಿ ಎಲ್ಲ ಮಿನಿಸ್ಟರ್ಸ್ ಮತ್ತೆ MLAಗಳು ಎಲ್ಲರೂ ಮಾತಾಡಿದ್ರು. ಅಂದ್ರೆ ಕನ್ನಡದವ್ರಿಗೆ ಆಗಿರೋ ಅನ್ಯಾಯದ ಸರಿಪಡಿಸಿ ನಾವು ಮುಂದೆ ಸ್ಟೆಪ್ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಅವರೇ ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ ಬಜೆಟ್ ಸೆಷನ್ ಒಳಗಡೆ. ಆದ್ರೆ ಇಲ್ಲಿವರೆಗೂ KPSC ಅವರು ನಾವು ಕ್ಯಾಟಲ್ ಇದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಒಂದು ಕೇಸ್ ಹಾಕೊಂಡಿದ್ದು ಸ್ಟೂಡೆಂಟ್ಸ್ ಎಲ್ಲ ಸೇರಿ. ಆ ಒಂದು ವರ್ಡಿಕ್ ಬಂದಾದ್ಮೇಲೆ ಸರ್ಕಾರ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಸರ್ಕಾರ ಯಾವುದೇ ರೀತಿ ಇಲ್ಲಿವರೆಗೂ ಡಿಸೈಡ್ ಮಾಡಿಲ್ಲ. ಮತ್ತೆ
ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಪಾದಯಾತ್ರೆಯನ್ನ ಮಾಡಿದ್ದಾರೆ. ಕೆಎಸ್ ಮರು ಅಧಿಸೂಚನೆ ವಿವಿಧ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಆಗ್ರಹಿಸಿ ಪಾದಯಾತ್ರೆಗೆ ಮುಂದಾಗಿದ್ದಾರೆ ಪರೀಕ್ಷಾರ್ಥಿಗಳು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಭ್ರಷ್ಟಾಚಾರ ಮುಕ್ತ ನೇಮಕಾತಿಗಳು ನಡೆಸಬೇಕು ಅಂತ ಹೇಳಿ ಸಂಘಟನೆ ಆ ಮೂಲಕ ಒತ್ತಾಯಿಸಿದೆ. ಧಾರವಾಡದಿಂದ ಬೆಂಗಳೂರುವರೆಗೆ ಈ ಪಾದಯಾತ್ರೆ ಸಾಗುತ್ತಂತೆ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಾದಯಾತ್ರೆ ಪ್ರಾರಂಭವಾಗಿದೆ. ಕೇಸ್ ಮರುಪರೀಕ್ಷೆಯಲ್ಲಿ ಸಾಕಷ್ಟು ಕನ್ನಡ ಭಾಷಾಂತರ ಅಂದ್ರೆ ಇಂಗ್ಲಿಷ್ ಇಂದ ಕನ್ನಡ ಭಾಷಾಂತರ ಮಾಡ್ಬೇಕಾದ್ರೆ ಸಾಕಷ್ಟು ದೋಷ ಇತ್ತು. ಮೊದಲನೇ ಬಾರಿನೂ ಆಗಸ್ಟ್ 27ನೇ ತಾರೀಕು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾಗ ಸುಮಾರು 59 ಕ್ವಶನ್ಸ್ ಮಿಸ್ಟೇಕ್ಸ್ ಇತ್ತು. ಅದ್ರ ಮತ್ತೆ ಮರುಪರೀಕ್ಷೆ ಆಯ್ತು. ಅದಾದ್ಮೇಲೆ ನಾವು ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ. ಇದು ಫ್ರೀಡಂ ಪಾರ್ಕ್ ಅಲ್ಲಿ ಕರವೇ ಮತ್ತೆ ಸ್ಟೂಡೆಂಟ್ ಸಂಘಟನೆಗಳು ತುಂಬಾ ಸಾಕಷ್ಟು ಹೋರಾಟಗಳು ಮಾಡಿದ್ವಿ. ಅಹೋರಾತ್ರಿ ಧರಣಿ ಮಾಡಿದ್ವಿ. ಮತ್ತೆ ಇಲ್ಲಿ ರ್ಯಾಲಿ ಕೂಡ ಮಾಡಿದ್ವಿ. ಸರ್ಕಾರದಲ್ಲಿ ಎಲ್ಲ ಮಿನಿಸ್ಟರ್ಸ್ ಮತ್ತೆ MLAಗಳು ಎಲ್ಲರೂ ಮಾತಾಡಿದ್ರು. ಅಂದ್ರೆ ಕನ್ನಡದವ್ರಿಗೆ ಆಗಿರೋ ಅನ್ಯಾಯದ ಸರಿಪಡಿಸಿ ನಾವು ಮುಂದೆ ಸ್ಟೆಪ್ಸ್ ತಗೊಳ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಅವರೇ ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ ಬಜೆಟ್ ಸೆಷನ್ ಒಳಗಡೆ. ಆದ್ರೆ ಇಲ್ಲಿವರೆಗೂ KPSC ಅವರು ನಾವು ಕ್ಯಾಟಲ್ ಇದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಒಂದು ಕೇಸ್ ಹಾಕೊಂಡಿದ್ದು ಸ್ಟೂಡೆಂಟ್ಸ್ ಎಲ್ಲ ಸೇರಿ ಆ ಒಂದು ವರ್ಡಿಕ್ ಬಂದಾದ್ಮೇಲೆ ಸರ್ಕಾರ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಸರ್ಕಾರ ಯಾವುದೇ ರೀತಿ ಇಲ್ಲಿವರೆಗೂ ಡಿಸೈಡ್ ಮಾಡಿಲ್ಲ. ಮತ್ತೆ ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಪಾದಯಾತ್ರೆಯನ್ನ ಮಾಡಿದ್ದಾರೆ. ಕೆಎಸ್ ಮರು ಅಧಿಸೂಚನೆ ವಿವಿಧ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಆಗ್ರಹಿಸಿ ಪಾದಯಾತ್ರೆಗೆ ಮುಂದಾಗಿದ್ದಾರೆ ಪರೀಕ್ಷಾರ್ಥಿಗಳು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಭ್ರಷ್ಟಾಚಾರ ಮುಕ್ತ ನೇಮಕಾತಿಗಳು ನಡೆಸಬೇಕು ಅಂತ ಹೇಳಿ ಸಂಘಟನೆ ಆ ಮೂಲಕ ಒತ್ತಾಯಿಸಿದೆ. ಧಾರವಾಡದಿಂದ ಬೆಂಗಳೂರುವರೆಗೆ ಈ ಪಾದಯಾತ್ರೆ ಸಾಗುತ್ತಂತೆ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಾದಯಾತ್ರೆ ಪ್ರಾರಂಭವಾಗಿದೆ. ಕೇಸ್ ಮರುಪರೀಕ್ಷೆಯಲ್ಲಿ ಸಾಕಷ್ಟು ಕನ್ನಡ ಭಾಷಾಂತರ ಅಂದ್ರೆ ಇಂಗ್ಲಿಷ್ ಇಂದ ಕನ್ನಡ ಭಾಷಾಂತರ ಮಾಡ್ಬೇಕಾದ್ರೆ ಸಾಕಷ್ಟು ದೋಷ ಇತ್ತು. ಮೊದಲನೇ ಬಾರಿನೂ ಆಗಸ್ಟ್ 27ನೇ ತಾರೀಕು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾಗ ಸುಮಾರು 59 ಕ್ವಶನ್ಸ್ ಮಿಸ್ಟೇಕ್ಸ್ ಇತ್ತು. ಅದ್ರ ಮತ್ತೆ ಮರುಪರೀಕ್ಷೆ ಆಯ್ತು. ಅದಾದ್ಮೇಲೆ ನಾವು ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ. ಇದು ಫ್ರೀಡಂ ಪಾರ್ಕ್ ಅಲ್ಲಿ ಕರವೇ ಮತ್ತೆ ಸ್ಟೂಡೆಂಟ್ ಸಂಘಟನೆಗಳು ತುಂಬಾ ಸಾಕಷ್ಟು ಹೋರಾಟಗಳು ಮಾಡಿದ್ವಿ. ಅಹೋರಾತ್ರಿ ಧರಣಿ ಮಾಡಿದ್ವಿ. ಮತ್ತೆ ಇಲ್ಲಿ ರ್ಯಾಲಿ ಕೂಡ ಮಾಡಿದ್ವಿ. ಸರ್ಕಾರದಲ್ಲಿ ಎಲ್ಲ ಮಿನಿಸ್ಟರ್ಸ್ ಮತ್ತೆ MLAಗಳು ಎಲ್ಲರೂ ಮಾತಾಡಿದ್ರು. ಅಂದ್ರೆ ಕನ್ನಡದವ್ರಿಗೆ ಆಗಿರೋ ಅನ್ಯಾಯದ ಸರಿಪಡಿಸಿ ನಾವು ಮುಂದೆ ಸ್ಟೆಪ್ಸ್ ತಗೊಳ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಅವರೇ ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ ಬಜೆಟ್ ಸೆಷನ್ ಒಳಗಡೆ. ಆದ್ರೆ ಇಲ್ಲಿವರೆಗೂ KPSC ಅವರು ನಾವು ಕ್ಯಾಟಲ್ ಇದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಒಂದು ಕೇಸ್ ಹಾಕೊಂಡಿದ್ದು ಸ್ಟೂಡೆಂಟ್ಸ್ ಎಲ್ಲ ಸೇರಿ ಆ ಒಂದು ವರ್ಡಿಕ್ ಬಂದಾದ್ಮೇಲೆ ಸರ್ಕಾರ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಸರ್ಕಾರ ಯಾವುದೇ ರೀತಿ ಇಲ್ಲಿವರೆಗೂ ಡಿಸೈಡ್ ಮಾಡಿಲ್ಲ. ಮತ್ತೆ